ನನ್ನ ಪ್ರಶ್ನೆಗೆ ಪಂಡಿತರು ಅವರವರ ದೃಷ್ಟಿಕೋನದಲ್ಲಿ ಬಹಳ ಗಹನವಾಗಿ ಯಾರು ಸ್ವರ್ಗಕ್ಕೆ ಹೋಗಬಹುದು ಎಂದು ಹೇಳಿದರು. ಈಗ ನೀನು ಹೇಳು, ಇಲ್ಲಿರುವವರಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು? ಅಪ್ಪಣೆ ಗುರುಗಳು, ನನ್ನ ಬುದ್ಧಿಗೆ ತಿಳಿದಷ್ಟು ನಾನು ಪ್ರಯತ್ನಿಸುತ್ತೇನೆ. ಇವರು ಮಹಾಪಂಡಿತರು, ಸಕಲ ಶಾಸ್ತ್ರಗಳನ್ನೂ ತಿಳಿದವರು. ಇವರು ಸ್ವರ್ಗಕ್ಕೆ ಹೋಗುತ್ತಾರೆಯೇ? ಇಲ್ಲ ಪೂಜ್ಯರೇ, ಇವರು ಹೋಗುವುದಿಲ್ಲ. ಇರಲಿ, ಇನ್ನು ಅವರು ಮಹಾಮೇಧಾವಿಗಳು, ಪುಣ್ಯತೀರ್ಥಗಳಲ್ಲಿ ಮಿಂದು ಭಾರತದಲ್ಲೆಲ್ಲ ಸಂಚರಿಸಿ ಜ್ಞಾನವನ್ನು ಸಂಪಾದಿಸಿರುವ ಉತ್ತಮ ಪಂಡಿತರು. ಇವರು ಹೋಗುತ್ತಾರೆಯೇ? ಇಲ್ಲ ಗುರುಗಳೇ, ಇವರೂ ಸಹ ಹೋಗುವುದಿಲ್ಲ. ಸ್ವಾಮಿಗಳೇ, ಅವನಿಗೆ ಏನು ಗೊತ್ತಿದೆ ಅಂತ ಅವನನ್ನು ಕೇಳ್ತಾ ಇದ್ರಿ ನೀವು? ತಾಳ್ಮೆ ಇರಲಿ ಕನಕ. ಇವರು ಪುರಂದರದಾಸರು, ಪಾಂಡವನ ಅಂತರಂಗ ಭಕ್ತರು, ಸಂಗೀತಗಾರರು, ಕೀರ್ತನಾಕಾರರು. ಇವರು ಹೋಗುತ್ತಾರೆಯೇ? ಇವರು ಹೋಗುವುದಿಲ್ಲವೇ? ನಾವು ಹೋಗುತ್ತೇವೆಯೇ ಕನಕ? ಇಲ್ಲ ಪೂಜ್ಯರೇ, ನೀವು ಸಹ ಹೋಗಲಾರಿ. ಮತ್ತಾರು ಹೋಗುತ್ತಾರೆ ಕನಕ? ನೀನು ಹೋಗುತ್ತೀಯೇನು? ನಾನು ಹೋದರೆ ಹೋದೆ. ಅಯ್ಯೋ ಗುರುಗಳೇ, ನೋಡಿದಿರ ಅಂತ ಹೇಳಿಲ್ವಾ? ಅವನೇ ಹೋಗ್ತಾನಂತೆ. ನೀವು ಕೊಟ್ಟ ಸಲಿಗೆಯನ್ನು ಹೇಗೆ ದುರುಪಯೋಗ ಮಾಡಿದ ನೀಸ! ನಮ್ಮ ಮಹಾನ್ ಪಂಡಿತರಾದ ಇವರು ಹೋಗೋದಿಲ್ವಂತೆ. ಮಹಾ ಮೇಧಾವಿಗಳು, ಸಕಲ ಶಾಸ್ತ್ರವನ್ನು ಅರಿತವರು, ಇವರು ಹೋಗೋದಿಲ್ವಂತೆ. ಅಯ್ಯೋ ನಮ್ಮನ್ನು ಬಿಡಿ ಮಹಾಸ್ವಾಮಿ. ಮಹಾನ್ ಸಂಗೀತಗಾರರು, ವಿಠಲನ ಪ್ರೀತಿಗೆ ಪಾತ್ರರಾದವರು, ಪುರಂದರದಾಸರು, ಗೃಹೋತ್ತಮರಾದ ನೀವುಗಳು ಕೂಡ ಹೋಗೋದಿಲ್ಲವೆಂದು ಉತ್ತರದಿಂದ ಹೇಳುವುದಷ್ಟೇ ಅಲ್ಲದೆ ನಾನು ಹೋಗ್ತೇನೆ ಅಂತ ಹೇಳಿಲ್ವಾ? ಒಂದು ಕಡೆಗೆ ಸುಮ್ಮನಿರಿ. ಪಂಡಿತರು, ದಯವಿಟ್ಟು ಕೋಪಿಸಿಕೊಳ್ಳಬಾರದು. ಬಹುಶಃ ನಾನು ಹೇಳಿದ್ದು ನಿಮಗೆ ಅರ್ಥವಾಗಲಿಲ್ಲ ಅನಿಸುತ್ತದೆ. ಸಾಕು ನಿಲ್ಸಯ್ಯ. ಏನು ಬಹಳ ಕಷ್ಟಕರವಾದ ಸಾಲುಗಳನ್ನು ಹೇಳಿಬಿಟ್ಟೆ ನೀನು. ಸ್ಪಷ್ಟವಾಗಿ ಕನ್ನಡದಲ್ಲಿ ನಾನು ಹೋದರೆ ಹೋದೇನು ಅಂತ ಹೇಳ್ತೀಯಲ್ಲ, ಅಂದ್ರೆ ನಿನ್ನ ಮಾತಿನ ಅರ್ಥ ಇವ್ರು ಯಾರು ಸ್ವರ್ಗಕ್ಕೆ ಹೋಗಲ್ಲ, ನಾನು ಮಾತ್ರ ಹೋಗ್ತೀನಿ ಅಂತ ಅರ್ಥ ತಾನೇ? ಇಲ್ಲ, ನಾನು ಹೇಳಿದ್ದು ನಾನು ಎಂದರೆ ನಾನು ಎಂಬ ಭಾವನೆ. ನಾನು ಎಂಬುದು ಹೋದರೆ ನಾನು ಹೋಗುತ್ತೇನೆ, ಇಲ್ಲವೆಂದರೆ ಇಲ್ಲ. ಕೇಳಿದಿರಾ? ಸುಲಭವಾದ ಚಂದದ ಕನ್ನಡದ 3 ಪದಗಳಲ್ಲಿ ಅಡಗಿರುವ ಅರ್ಥವನ್ನು. ಅದು ಹೇಗೆ ಸಾಧ್ಯ ದಾಸರೇ? ನಾನು ಎಂಬುವನೇ ಇಲ್ಲವೆಂದ ಮೇಲೆ ಅಲ್ಲಿ ಸುಖವನ್ನು ಅನುಭವಿಸೋರು ಯಾರು? ನಾನು ಎಂದರೆ ನಾನು ಎಂಬ ಅಹಂಕಾರ. ಯಾರು ನಾನು ಎಂಬ ಅಹಂಕಾರವನ್ನು ಬಿಡುತ್ತಾನೋ ಅವನು ಸ್ವರ್ಗಕ್ಕೆ ಹೋಗುತ್ತಾನೆ, ಅವನು ಹೋಗಲಾರ ಎಂಬುದೇ ಕನಕನು ಹೇಳಿದ ನಾನು ಹೋದರೆ ಹೋದೇನು ಎಂಬ ಭಾವ ಅಲ್ಲವೇ ಕನಕ? ಹೌದು ಪೂಜ್ಯರೇ. ಗುರು ವ್ಯಾಸರಾಯರ